ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ಕೈ ರುಚಿ ರೆಸ್ಟೋರೆಂಟಿಗೆ ಹೋಗಿದ್ವಿ. ರೆಸ್ಟೋರೆಂಟ್ ಹೋಗೋದು ಈಗೆಲ್ಲ ಭಾಳ ಕಾಮನ್ ಆಗ್ಯದ. ಏನಾರ ಬೋರ್ ಆಗ್ಲತ್ತದ ರೆಸ್ಟೋರೆಂಟಿಗೆ ಹೋಗಮ್ಮ, ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿ ಬರಮ್ಮ. ಅದ್ರದ್ದು ಅಲ್ಲದೆ ಮತ್ತು ಇನ್ನೊಂದು ಏನಂದ್ರೆ ಒಕೇಶನ್ಸ್ ಇದ್ದರೆ ಯೂಶ್ವಲಿ ಎಲ್ಲರೂ ಪ್ರಿಫರ್ ಮಾಡ್ತಾರೆ ರೆಸ್ಟೋರೆಂಟ್ಸಿಗೆ ಹೋಗೋದು, ಬರ್ಡೇ ಆ್ಯನಿವರ್ಸರಿ ಆ ಥರ. ಸೊ ಇವತ್ತು ಡ್ಯಾಡ್ದು 65th ಬರ್ಡೇ ಇತ್ತು. ಸೊ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಕೈ ರುಚಿ ರೆಸ್ಟೋರೆಂಟಿಗೆ ಹೋಗಿದ್ವಿ. ಕೇಕೆಲ್ಲ ಸೆಲೆಬ್ರೇಷನ್ ನಾವಿವಾಗ ಆಲ್ಮೋಸ್ಟ್ 1 ಇಯರಿಂದ ಮಾಡೋದೇ ಬಿಟ್ಬಿಟ್ಟಿವಿ. ಯಾಕಂದ್ರೆ ಕೇಕ್ ಇಸ್ ಹೈಜೀನೇ ಇಲ್ಲ, ಎಲ್ಲ ಕೆಮಿಕಲ್ಸ್ ಜಾಸ್ತಿ ಹಾಕ್ಲತ್ತಾರಂತ ಭಾಳ ನ್ಯೂಸ್ ಬರ್ಲತ್ತವ. ಸೊ ಅದನ್ನು ಎಲ್ಲ ಕೇಳಿ ನಾವು ತಿನ್ನೋದು ನೋಡಿ ಆದ್ಯನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ನಾವು ಪೇರೆಂಟ್ಸ್ ಆಗಿ ನಾವೇ ಅವಾಯ್ಡ್ ಮಾಡಿದ್ವಿ ಅಂದ್ರೆ ಮಕ್ಕಳು ಅವರು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ. ಸೊ ಅದ್ರಗೋಸ್ಕರ ಕೇಕ್ ಕ್ಯಾನ್ಸಲ್ ಮಾಡಿದ್ವಿ, ರೆಸ್ಟೋರೆಂಟಿಗೆ ಅಷ್ಟೇ ಊಟಕ್ಕೆ ಹೋದ್ವಿ. ಸ್ಟಾರ್ಟರ್ಸ್ನಾಗ ನಾವು ಮ್ಯಾಂಜೋ ಸೂಪ್ ಮತ್ತು ಹರಾಬರ ಕಬಾಬ್, ಇದು ಒಂದು ಏನಂತಾರೆ ಪಾಲಿಸಿ ಆದಂಗೆ ಆಗ್ಯದ. ಆ್ಯಸ್ ಯೂಶ್ವಲ್ ಯಾವಾಗಲೂ ಇದಂದ್ರೆ ಮ್ಯಾಂಡೇಟರಿ ಇದ್ದೇ ಇರಬೇಕು. ಯಾಕಂದ್ರೆ ಹರಾಬರ ಕಬಾಬ್ ಭಾಳ ಹೆಲ್ದಿ ಅನ್ನಿಸ್ತದೆ ನಂಗೆ. ಕಾಜು ಎಲ್ಲ ಇರ್ತವೆ ಮತ್ತು ಪಾಲಕ್ಲಿಂದ ಇರ್ತದೆ, ಅದೇನು ತಿನ್ನಿಸ್ಬೋದು. ಆದ್ಯ ಅವ್ರ ಪಪ್ಪ ಕಡೆ ಕೂತಿ ಲೆಮನ್ ತಿನ್ಲತ್ತಿಲ್ಲಕ್ಕೆ ಲೆಮನ್ ತಿನ್ನೋದು ಭಾಳ ಇಷ್ಟ ಆಗ್ತದೆ. ಆಕೆ ಆಟ ಆಡ್ಕೋತ ಅವ್ರ ಪಪ್ಪ ಕಡೆ ಕೂತಿಲ್ಲ. ಅಷ್ಟೊತ್ತಿಗೆ ಮೇನ್ ಕೋರ್ಸ್ ಬಂತು. ಮೇನ್ ಕೋರ್ಸ್ನಾಗ ಪನ್ನೀರ್ ಕಡಾಯಿ ಮತ್ತು ರೋಟಿ ಆರ್ಡ್ರ್ ಮಾಡಿದ್ವಿ, ತಂದೂರಿ ರೋಟಿ. ಇಲ್ಲಿ ಸ್ಪೆಷಾಲಿಟಿ ಏನಿತ್ತಂದ್ರೆ ರೋಟಿ ಇದು ಮೈದಾದ ರೋಟಿ ಅಲ್ಲ. ಇದು ಮೈದಾ ತಂದೂರಿ ರೋಟಿಗೆ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ಫ್ಯಾನ್ ಗಾಳಿ ಎ ಸಿ ಎಲ್ಲ ಇರೋದ್ರಿಂದ ಸ್ವಲ್ಪ ತನ ಆದಮೇಲೆ ಅದು ಭಾಳ ಗಟ್ಟಿ ಆಗ್ತದೆ. ಇಲ್ಲಾಂದ್ರೆ ಬಿರುಸು ಒಂಥರ ತಿನ್ಲಿಕ್ಕೆಲ್ಲ ಭಾಳ ಡಿಫಿಕಲ್ಟ್ ಆಗ್ತದೆ, ಚೀವ್ ಮಾಡಿ ತಿನ್ಬೇಕಾಗ್ತದೆ. ಸೊ ಇದು ನಾವು ಭಾಳ ಬೆಟರ್ ಅನ್ನಿಸ್ತು. ಇದು ಗೋಧಿದಿತ್ತು, ಭಾಳ ಸಾಫ್ಟ್ ಇತ್ತು. ತಂದೂರಿ ಅಂದರೆ ಸ್ವಲ್ಪ ಚಪಾತಿ ಮಾಡೋದೇ ತಂದೂರಿ ರೋಟಿ ಥರ ಮಾಡಿದ್ರು, ಟೇಸ್ಟಿ ಇತ್ತು. ಅದನ್ನೆಲ್ಲ ತಿನ್ಕೊಂಡು ಮೇನ್ ಕೋರ್ಸ್ ಇದ್ರನಾಗ ಆಯಿತು. ರೈಸ್ ಐಟಮ್ಸ್ನಾಗ ನಾವು ವೆಜ್ ಫ್ರೈಡ್ ರೈಸ್ ತರಿಸಿದ್ವಿ. ಊಟ ಎಲ್ಲ ಮಾಡ್ಕೊಂಡು ನಾವು ಹ್ಯಾಂಡ್ ವಾಶ್ ಮಾಡ್ಕೊಂಡ್ವಿ. ಎಲ್ಲ ರೆಸ್ಟೋರೆಂಟ್ನಾಗ ಫಿಂಗರ್ ಬೌಲ್ ಕೊಡೋದೇ ಇರ್ತದೆ. ಸೊ ಈಗ ನಾವು ದೊಡ್ಡವ್ರು ಫಿಂಗರ್ ಬೌಲ್ ಮಾಡ್ಕೊಳತ್ತೀವಿ, ಆಕೆಗೂ ಫಿಂಗರ್ ಬೌಲಲ್ಲೇ ಕೈ ವಾಶ್ ಮಾಡ್ಕೋಬೇಕು. ಅದಕ್ಕೆ ಮತ್ತು ಸ್ಪೆಷಲಿ ಅವ್ರಿಗೆ ಹೇಳಿ ಮತ್ತೊಂದು ಫಿಂಗರ್ ಬೌಲ್ ತರಿಸಿ ಹ್ಯಾಂಡ್ ವಾಶ್ ಮಾಡ್ಕೊಂಡಳು. ಇಷ್ಟೆಲ್ಲ ಡ್ರಾಮಾ ಆದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಆಕೆಗೆ ಐಸ್ ಕ್ರೀಮ್ ಭಾಳ ಇಷ್ಟ. ಐಸ್ ಕ್ರೀಮ್ ಸಲಕ್ಕೆ ಆಕೆ ಏನೂ ಮಾಡ್ತಾಳೆ, ಇಲ್ಲಿ ಬ್ರೈಬ್ ಮಾಡ್ಲತ್ತಾಳೆ ಅವ್ರ ಪಪ್ಪಾಗೆ, ಲಂಚ ಕೊಡ್ಲತ್ತಾಳೆ. ಪಪ್ಪಿಗೆ ಕೊಟ್ಟು ಐಸ್ ಕ್ರೀಮ್ ತೊಗೊಳತ್ತಾಳಾಕಿ. ಐಸ್ ಕ್ರೀಮ್ ತಿನ್ಕೊಂಡು ಮಲ್ಕೊಂಡ್ಬಿಟ್ವಿ. ಇವತ್ತಿಗೆ ಇಷ್ಟೇ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ವೀಡಿಯೋಸ್ನ ಎಲ್ಲ ವಾಚ್ ಮಾಡಿರಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.